Hello dear students, welcome back to the online class on Indian Constitution. We are in Unit 3rd. In today's session, let us focus on the Prime Minister and the Council of Ministers. In first session, I'll be dealing with the Prime Minister. In second session, I'll be dealing with the Council of Ministers. So, the Prime Minister, okay? As per the Constitution of India, there should be a Council of Ministers headed by the Prime Minister. That means in a parliamentary system of government, there should be a Prime Minister. In fact, the parliamentary form of government is regarded as prime ministerial government. In fact, the parliamentary government, the system of parliamentary government is regarded as prime ministerial government. ಓಕೆ, ಅಂದರೆ ಈ ಭಾರತದ ಸಂವಿಧಾನದ ಪ್ರಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಚಿವರ ಪರಿಷತ್ತು ಎಂಬುದು ಇರಬೇಕು. ಅಂದರೆ ಸರ್ಕಾರದ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಇರಬೇಕು. ವಾಸ್ತವವಾಗಿ ಸರ್ಕಾರದ ಸಂಸದೀಯ ರೂಪವನ್ನು ಪ್ರಧಾನಮಂತ್ರಿ ಸರ್ಕಾರ ಎಂದು ಪರಿಗಣಿಸಲಾಗುತ್ತದೆ. ಪೊಸಿಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. In a parliamentary system of government, the prime minister occupies a unique position. ಅಂದರೆ ಸಂಸತ್ತಿನ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಒಬ್ಬ ಮುಖ್ಯ ಮತ್ತು ಒಂದು ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದ್ದಾರೆ. ಸೊ ಅವರು ಯಾವ ರೀತಿಯ ಸ್ಥಾನಗಳನ್ನು ಹೊಂದಿದ್ದಾರೆ ಮತ್ತು ಅವುಗಳು ಯಾವುದೆಂದು ನೋಡುವ. ಅದು ಫಸ್ಟ್, ಹಿ ಈಸ್ ದ ಮೋಸ್ಟ್ ಪವರ್ಫುಲ್ ಫಂಕ್ಷನರಿ ಹೂ ಕಂಟ್ರೋಲ್ಸ್ ಬೋತ್ ಪಾರ್ಲಿಮೆಂಟ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್. ಅಂದರೆ ಸಂಸತ್ತು ಮತ್ತು ಕಾರ್ಯಾಂಗ ಎರಡನ್ನು ನಿಯಂತ್ರಿಸುವ ಅತ್ಯಂತ ಶಕ್ತಿಶಾಲಿ ಒಬ್ಬ ಮುಖ್ಯ ಅಧಿಕಾರಿಯಾಗಿದ್ದು, ಇವರು ಸದನದಲ್ಲಿ ಸಂಸತ್ತು ಮತ್ತು ಕಾರ್ಯಾಂಗ ಎರಡನ್ನು ನಿಯಂತ್ರಿಸುವ ಅತ್ಯಂತ ಶಕ್ತಿಶಾಲಿಯ ಒಂದು ಅಧಿಕಾರವನ್ನು ಹೊಂದಿದ್ದಾರೆ. As the head of the Council of Ministers, the Prime Minister is the head of the government. ಸಚಿವರ ಪರಿಷತ್ತಿನ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಯವರು ಸರ್ಕಾರದ ಒಬ್ಬ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್, as he is the leader of the ruling party or coalition of parties, he is usually the leader of the house of the people. ಅಂದರೆ ಅವರು ಆಡಳಿತ ಪಕ್ಷದ ಅಥವಾ ಪಕ್ಷಗಳ ಒಕ್ಕೂಟದ ನಾಯಕರಾಗಿರುವುದರಿಂದ ಅವರು ಸಾಮಾನ್ಯವಾಗಿ ಜನರ ಸಭೆಯ ನಾಯಕರಾಗಿದ್ದಾರೆ. ಆ್ಯಂಡ್ the next one, he is the channel of communication between the Council of Ministers and President of India. ಅವರು ಮಂತ್ರಿಮಂಡಲ ಮತ್ತು ಭಾರತದ ರಾಷ್ಟ್ರಪತಿಗಳ ನಡುವೆ ಒಂದು ಕಮ್ಯುನಿಕೇಷನ್ ಆಗಿ ಚಾನೆಲ್ ಆಫ್ ಕಮ್ಯುನಿಕೇಷನ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆ್ಯಂಡ್ ಹೀ ಈಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಿ ಕಂಟ್ರಿ. ಹೀ ಈಸ್ ಆಲ್ಸೋ ದ ಲೀಡರ್ ಆಫ್ ದಿ ಕಂಟ್ರಿ. ಅಂದರೆ ಅವರು ದೇಶದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿದ್ದು ಅವರು ದೇಶದ ಪ್ರಮುಖ ನಾಯಕರಾಗಿದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ದಿ ಪೊಸಿಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ವಿಚ್ ಹಿ ಆಕ್ಯುಪೈಸ್ in the parliament. Okay, so next let us move on to understand what is the procedure of appointing a prime minister. What is the procedure of appointing a prime minister? The prime minister is appointed by the president. The prime minister is appointed by the president. Generally, the president invites the leader of the majority party in the Lok Sabha to become the prime minister and to form council of ministers. It is the business of the majority party in the Lok Sabha to choose their leader, who will be formally called upon to head the government. ಅಂದರೆ ಇವರೊಂದು ನೇಮಕಾತಿಯನ್ನು ನೋಡಿದಾಗ, ಇವರೊಂದು ಅಪಾಯಿಂಟ್ಮೆಂಟ್ ಒಂದು ಪ್ರೊಸೀಜರನ್ನು ಗಮನಿಸಿದಾಗ ಈ ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತ ಪಡೆದ ಮೆಜಾರಿಟಿ ಪಾರ್ಟಿಯಿಂದ ಲೋಕಸಭಾ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಟು ಫಾರ್ಮ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಂದರೆ ಬಹುಮತ ಪಡೆದ ಪಕ್ಷದ ಅಥವಾ ಗುಂಪಿನ ನಾಯಕನನ್ನು ಪ್ರಧಾನಮಂತ್ರಿಯಾಗುವಂತೆ ಆಹ್ವಾನಿಸುತ್ತಾರೆ ಮತ್ತು ಮಂತ್ರಿಮಂಡಲ ರಚಿಸುವಂತೆ ತಿಳಿಸುತ್ತಾರೆ. ಆದುದರಿಂದ ಲೋಕಸಭೆಯಲ್ಲಿ ಬಹುಮತ ಪಕ್ಷ ಪಡೆದ ಸದಸ್ಯರು ಮೊದಲು ತಮ್ಮ ನಾಯಕನನ್ನು ಆರಿಸಬೇಕು. ಮುಂದೆ ಆತನೇ ಸರ್ಕಾರದ ಮುಖ್ಯಸ್ಥನಾಗಿರ್ತಾನೆ, ವಿಚ್ ವಿ ಕಾಲ್ ಹಿಮ್ ಆಸ್ ಅ
Prime Minister. Okay, so next, term of office. The Prime Minister holds office for a term of 5 years. He remains in office as long as he has the ಸಪೋರ್ಟ್ ಆಫ್ ದಿ ಮೆಜಾರಿಟಿ ಇನ್ ದಿ ಲೋಕಸಭಾ. ಅಂದರೆ ಪ್ರಧಾನಮಂತ್ರಿಯವರ ಅಧಿಕಾರಾವಧಿಯನ್ನು ಗಮನಿಸಿದಾಗ ಪ್ರಧಾನಮಂತ್ರಿಯವರು ಅಧಿಕಾರಾವಧಿ 5 ವರ್ಷಗಳಾಗಿದ್ದು, ಆದರೆ ವಾಸ್ತವವಾಗಿ ಲೋಕಸಭೆಯ ಬಹುಮತದ ಬೆಂಬಲ ಇರುವವರಿಗೆ ಮಾತ್ರ ಅವರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಓತ್. ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೇಕ್ ದ oath of office and secrecy from the President of India. ಅಂದರೆ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಆಯ್ಕೆಯಾದವರು ಹುದ್ದೆಯನ್ನು ಅಲಂಕರಿಸುವ ಮೊದಲು ರಾಷ್ಟ್ರಪತಿಯವರಿಂದ ಅಧಿಕಾರ ಗೌಪ್ಯತೆಯ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತದೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ದ್ಯಾಟ್ Prime Minister of India enjoys. Okay, so the Prime Minister of India enjoys wide powers and performs a large number of functions. The important powers and functions of the Prime Minister are ಅಂದರೆ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷರಿಗೆ ಹೇಗೆ ಆಡಳಿತಾತ್ಮಕ ಪ್ರಾಮುಖ್ಯತೆ ಇರುತ್ತದೆಯೋ ಹಾಗೆಯೇ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗೆ ಈ ಒಂದು ಪ್ರಮುಖ ಅಧಿಕಾರಗಳಿದ್ದು ಅವರು ಬಹಳ ಮಹತ್ವದ ಒಂದು ಸ್ಥಾನವನ್ನು ಹೊಂದಿರುತ್ತಾರೆ. ಅವರ ಪಾತ್ರ ಇಲ್ಲಿ ವಿಶಿಷ್ಟವಾಗಿದ್ದು ಅವರ ಅಧಿಕಾರ ಮತ್ತು ಕಾರ್ಯಗಳ ಸಂಕ್ಷಿಪ್ತ ವಿವರಣೆಯನ್ನು ನಾವು ಈ ಕೆಳಗಂಡಂತೆ ಕಾಣಬಹುದು. ಫಸ್ಟ್ ಏನು ಮಾಡ್ತಾರೆ? ಫಸ್ಟ್, ಫಾರ್ಮೇಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅವರ ಮೊದಲ ಅಧಿಕಾರ ಅಂದರೆ ಫಾರ್ಮೇಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ಸೊ Article 74 of the Indian Constitution is very clear that there shall be a council of ministers headed by the Prime Minister, which indicates the role of the Prime Minister. ಅಂದರೆ Article 74 ವಿಧಿ 74 ಏನು ಹೇಳುತ್ತೆ ಅಂದರೆ ಪ್ರಧಾನಮಂತ್ರಿಯವರ ನೇತೃತ್ವದ ಮಂತ್ರಿಮಂಡಲವಿರಬೇಕು ಎಂಬುದನ್ನು ಉಲ್ಲೇಖಿಸಿದ್ದೆ. So Article 75 Clause 1 says that the Prime Minister advises the President in the appointment of the ministers. ಅಂದರೆ 75ನೇ ವಿಧಿ ಏನು ಹೇಳುತ್ತೆ ಅಂದರೆ ಪ್ರಧಾನಮಂತ್ರಿಯಾದವರು ಇತರ ಮಂತ್ರಿಗಳ ನೇಮಕಾತಿಯ ಬಗ್ಗೆ ರಾಷ್ಟ್ರಾಧ್ಯಕ್ಷರಿಗೆ ಅಥವಾ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ನೀಡುವ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ದ ಪ್ರೈಮ್ ಮಿನಿಸ್ಟರ್ ಡಿಟರ್ಮೈನ್ಸ್ ದ ಸೈಜ್ ಮೀನ್ಸ್ ನಂಬರ್ ಆಫ್ ದಿ ಮಿನಿಸ್ಟ್ರಿ. ಪ್ರಧಾನಿ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತಾನೆ. ಪ್ರಧಾನಿಯವರು ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ದ ಪ್ರೈಮ್ ಮಿನಿಸ್ಟರ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪೋರ್ಟ್ಫೋಲಿಯೋಸ್ ಆ್ಯಂಡ್ ರೀಶಫ್ಲಿಂಗ್ ಆಫ್ ದೀಸ್ ಪೋರ್ಟ್ಫೋಲಿಯೋಸ್. ಅಂದರೆ ಪ್ರಧಾನಮಂತ್ರಿಯವರು ವಿವಿಧ ಖಾತೆಗಳನ್ನು ಹಂಚುವುದರ ಜೊತೆಗೆ ಅಗತ್ಯ ಬಿದ್ದಾಗ ಅವರು ಮಂತ್ರಿಮಂಡಲವನ್ನು ಪುನರ್ರಚಿಸಿ ಖಾತೆಗಳ ಮರುವಿಂಗಡಣೆ ಕೂಡ ಮಾಡುವ ಒಂದು ಅಧಿಕಾರವನ್ನು ಹೊಂದಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ದ ಪವರ್ ಆಫ್ ರಿಮೂವಿಂಗ್ ದ ಮಿನಿಸ್ಟರ್ಸ್ ಈಸ್ ಆಲ್ಸೋ ವೆಸ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ಸ್. ಮಂತ್ರಿಗಳನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುವ ಅಧಿಕಾರವು ಸಹ ಪ್ರಧಾನಮಂತ್ರಿಯ ಕೈಯಲ್ಲೇ ಇದೆ. ಓಕೆ, ಸೊ ರಿಗಾರ್ಡಿಂಗ್ ದ above powers which I have mentioned now, the powers of the Prime Minister, there is nothing in the Constitution which may bind the Prime Minister in the selection of his team to make Council of Ministers. But there are certain political considerations like party obligations and geographical considerations which limit his authority in the foundation of the minister. ಅಂದರೆ ಈ ಮೇಲಿನ ಅಧಿಕಾರವನ್ನು ಚಲಾಯಿಸುವಲ್ಲಿ ಅಥವಾ ಮಂತ್ರಿಗಳ ಆಯ್ಕೆ ವಿಷಯದಲ್ಲಿ ಪ್ರಧಾನಿಯ ಮೇಲೆ ಯಾವುದೇ ಸಂವಿಧಾನಿಕ ಬಾಧ್ಯತೆ ಇರುವುದಿಲ್ಲ. ಆದರೆ ವಾಸ್ತವವಾಗಿ ಏನಾಗುತ್ತೆ ಅಂದರೆ ಭಾರತದಂಥ ದೇಶದಲ್ಲಿ ಅನೇಕ ರಾಜಕೀಯ ಲೆಕ್ಕಾಚಾರಗಳು, ಪಕ್ಷ ರಾಜಕೀಯ, ಪ್ರಾದೇಶಿಕ ಪರಿಗಣನೆಗಳಾಗಿರ್ಬೋದು, ಜಾತಿ ಲೆಕ್ಕಾಚಾರಗಳು ಪ್ರಧಾನಮಂತ್ರಿ ಮಂಡಲ ರಚನೆ ಅಧಿಕಾರವನ್ನು ನಿಯಂತ್ರಿಸುತ್ತದೆ ಎಂದು ಹೇಳಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಆ್ಯಸ್ ದ ಲೀಡರ್ ಆಫ್ ದಿ ಕ್ಯಾಬಿನೆಟ್. ಅಂದರೆ ಅವರು ಕ್ಯಾಬಿನೆಟ್ನ ಲೀಡರ್ ಆಗಿ ಅವರು ಕ್ಯಾಬಿನೆಟ್ನ ಒಂದು ವಾಟ್ ಆರ್ ದ ಫಂಕ್ಷನ್ಸ್ ಹಿ ಡೂ as the leader of the cabinet. So Prime Minister is the leader of the cabinet, as you all know, and he presides over its meetings. Okay, he presides over its meetings. He fixes the dates of its meetings, its agenda, and presides over them.
He also takes important decisions subject to the cabinet ratification. He coordinates the work of the cabinet. He is the arbiter of disputes between ministers. He is a court of appeal for his colleagues who do not see eye to eye with one another. He has to be consulted by his colleagues on all matters. ಅಂದರೆ ಸಚಿವ ಸಂಪುಟದ ನಾಯಕನಾಗಿ ಯಾವ ರೀತಿಯ ಅಧಿಕಾರಗಳನ್ನು ಯಾವ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಎಂಬುದನ್ನು ನೋಡಿದಾಗ ಪ್ರಧಾನಿಯವರು ಸಚಿವ ಸಂಪುಟದ ನಾಯಕರಾಗಿದ್ದಾರೆ. ಅವರಿಗೆ ಸಚಿವ ಸಂಪುಟದ ಸಭೆ ಕರೆಯುವ ಸಭೆಯ ಕಾರ್ಯರೂಪಗಳನ್ನು ನಿರ್ಧರಿಸುವ ಹಕ್ಕಿದ್ದು ಅವರು ಸಚಿವ ಸಂಪುಟ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಾರೆ. ಸಂಪುಟದ ಒಪ್ಪಿಗೆಗೆ ಒಳಪಟ್ಟು ಸರ್ಕಾರದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ಳುವಂಥದ್ದು. ಇನ್ನು ಅವರು ಸಚಿವ ಸಂಪುಟದ ಕಾರ್ಯಗಳನ್ನು ಸಮನ್ವಯಗೊಳಿಸುವಂಥದ್ದು, ಮಂತ್ರಿಗಳ ಮಧ್ಯೆ ವಿವಾದ ತಕರಾರುಗಳಿದ್ದರೆ ಬಗೆಹರಿಸುವಂಥದ್ದು, ಅವರ ಸಹೋದ್ಯೋಗಿಗಳಾಗಿರಬಹುದು ಎಲ್ಲ ಪ್ರಮುಖ ವಿಷಯಗಳಲ್ಲಿ ಪ್ರಧಾನಿಯ ಸಲಹೆಯನ್ನು ಕೇಳುತ್ತಾರೆ. ಅವರ ಸಹೋದ್ಯೋಗಿಗಳು ಯಾರಿದ್ದಾರೋ ಎಲ್ಲ ಪ್ರಮುಖ ವಿಷಯಗಳಲ್ಲಿಯೂ ಪ್ರಧಾನಿಯವರ ಸಲಹೆಯನ್ನು ಕೇಳುವಂಥದ್ದನ್ನು ಒಂದು ವ್ಯವಸ್ಥೆಯನ್ನು ಹೊಂದಿದ್ದಾರೆ. ನೆಕ್ಸ್ಟ್, ಆಸ್ ದ ಲೀಡರ್ ಆಫ್ ಪಾರ್ಲಿಮೆಂಟ್, ವಾಟ್ ಆರ್ ದ ಡ್ಯೂಟೀಸ್ ಆಸ್ ದ ಲೀಡರ್ ಆಫ್ ಪಾರ್ಲಿಮೆಂಟ್ ಪ್ರೈಮ್ ಮಿನಿಸ್ಟರ್ ಡಸ್? ಓಕೆ, ಸೊ the Prime Minister is the leader of the House of the People. He determines the dates of its meeting and its programs for the session. He decides when the House should be prorogued or dissolved. He determines the membership of its various committees. The ultimate responsibility for the smooth conduct of government business in the Parliament belongs to the Prime Minister. He is the chief spokesman of the government in the Parliament. He expresses his opinion on important matters, take part in important debates, and also makes important policy statements. All the questions on critical issues are addressed to him. When a minister comes into conflict with the Parliament, the Prime Minister intervenes and specifies ದ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್. ಅಂದರೆ ಲೋಕಸಭೆಯ ನಾಯಕನಾಗಿ ಯಾವ ರೀತಿಯ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ ಎಂಬುದು. ಇನ್ನು ಪ್ರಧಾನಿಯವರು ಲೋಕಸಭೆಯ ನಾಯಕರು ಆಗಿದ್ದು, ಹಾಗಾಗಿ ಅವರು ಲೋಕಸಭೆ ಅಧಿವೇಶನ ದಿನಾಂಕ, ಅಧಿವೇಶನದಲ್ಲಿ ಚರ್ಚಿಸುವ ವಿಷಯ ಮತ್ತು ಅದರ ಕಾರ್ಯಕಲಾಪಗಳನ್ನು ನಿರ್ಧರಿಸುತ್ತಾರೆ. ಅಲ್ಲದೆ ಅಧಿವೇಶನವನ್ನು ಯಾವಾಗ ಮುಂದೂಡಬೇಕು, ಯಾವಾಗ ಲೋಕಸಭೆಯನ್ನು ವಿಸರ್ಜಿಸಬೇಕು ಎನ್ನುವುದನ್ನು ಅವರೇ ನಿರ್ಧಾರ ಮಾಡುವಂಥದ್ದು. ಸಂಸದೀಯ ಸಮಿತಿಗಳಿಗೆ ಸದಸ್ಯರ ನೇಮಕಾತಿಯನ್ನು ಅವರೇ ನಿರ್ಧರಿಸುತ್ತಾರೆ. ಸಂಸತ್ತಿನ ಕಾರ್ಯಕಲಾಪಗಳನ್ನು ಸುಗಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿಯೂ ಸಹ ಅವರಲ್ಲಿದ್ದು, ಪ್ರಧಾನಿ ಸಂಸತ್ತಿನಲ್ಲಿ ಸರ್ಕಾರದ ಪ್ರಮುಖ ಬಾತ್ಮೀದಾರರಂತೆ ಪ್ರಮುಖ ಒಂದು ಮುಖ್ಯಸ್ಥರಾಗಿದ್ದು, ಅವರು ಪ್ರಮುಖ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ, ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಸರ್ಕಾರದ ನೀತಿ ಕಾರ್ಯಕ್ರಮಗಳ ವಿವರವನ್ನು ಪ್ರಕಟಿಸುತ್ತಾರೆ. ಸಂಸತ್ತಿನಲ್ಲಿ ಟೀಕಾತ್ಮಕ ವಿಷಯಗಳ ಪ್ರಶ್ನೆಗಳೆಲ್ಲ ಅವರನ್ನು ಉದ್ದೇಶಿಸಿ ಇರುತ್ತವೆ. ಅಂಥ ಪ್ರಶ್ನೆಗಳಿಗೆ, ಟೀಕೆಗಳಿಗೆ ಅವರು ಉತ್ತರವನ್ನು ನೀಡಬೇಕು. ಮಂತ್ರಿ ಮತ್ತು ಸಂಸತ್ತಿನ ಮಧ್ಯೆ ಸಂಘರ್ಷ ಏರ್ಪಟ್ಟಾಗ ಆಗ ಪ್ರಧಾನಿಯ ಮಧ್ಯ ಪ್ರವೇಶಿಸಿ ಆ ವಿಷಯವನ್ನು ಒಂದು ಸರಿ ಮಾಡುವಂತಹ ಜವಾಬ್ದಾರಿಯನ್ನು ಸಹ ಪ್ರಧಾನಮಂತ್ರಿಯವರು ಹೊಂದಿದ್ದಾರೆ. ನೆಕ್ಸ್ಟ್, ಆಸ್ ದ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಆ್ಯಂಡ್ ದಿ ಕ್ಯಾಬಿನೆಟ್. So what are the duties Prime Minister has when it comes to the link between President and the Cabinet? So the Prime Minister is the main link between the President and the Cabinet. It is his duty to keep the President informed in all decisions of the Cabinet or any additional information called for by the President. He consults the President on matters of public importance. He is also the chief advisor to the President of India. He advises the President in the discharge of his functions which is binding on the President. ಅಂದರೆ ಅವರು ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಂದರೆ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ಮಧ್ಯೆ ಸಂಬಂಧ ಜೋಡಿಸುವ ಒಂದು ಪ್ರಮುಖ ಸೇತುವೆಯಾಗಿದ್ದು, ರಾಷ್ಟ್ರಪತಿಗೆ ಆತ ತನ್ನ ಸಚಿವ ಸಂಪುಟ ತೆಗೆದುಕೊಂಡ ಪ್ರಮುಖ ತೀರ್ಮಾನಗಳನ್ನು ತಿಳಿಸಬೇಕು ಮತ್ತು ಅವರು ಅಪೇಕ್ಷಿಸಿದ ಹೆಚ್ಚಿನ ವಿವರಗಳನ್ನು ಒದಗಿಸಬೇಕು. ಸಾರ್ವಜನಿಕ ಮಹತ್ವದ ವಿಷಯಗಳಲ್ಲಿಯೂ ಸಹ
ಪ್ರಧಾನಮಂತ್ರಿ ರಾಷ್ಟ್ರಪತಿಯವರ ಜೊತೆಗೆ ಸಮಾಲೋಚಿಸುವಂಥದ್ದು. ಅಲ್ಲದೆ ಅವರು ರಾಷ್ಟ್ರಪತಿಯವರ ಮುಖ್ಯ ಸಲಹೆಗಾರರಾಗಿ ರಾಷ್ಟ್ರಪತಿಯವರ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡುವ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾರೆ ಮತ್ತು ಅವರು ರಾಷ್ಟ್ರಪತಿಯವರಿಗೆ ಬದ್ಧರಾಗಿದ್ದಾರೆ ಎಂದು ತಿಳಿಸಬಹುದು. And the next one, as the executive head of the government. So as the executive head of the government, Prime Minister is referred as the executive head of the government. So he is responsible for the formation and execution of government policy. He is also responsible for the efficiency and integrity of the government. The Prime Minister is also the automatic spokesman of the nation. All people look up to him in times of crisis and on formal state occasions for an authoritative expression of policy and opinion. The Prime Minister is the party and the government. He is a friend, philosopher and guide for the entire nation. We can say that he is a friend, philosopher and guide for the nation. He represents the nation in international consultations and negotiations. Being the head of the government and the leader of Lok Sabha, he is the spokesman of the nation. This Prime Minister occupies a very important supreme position in Indian politics and the government. All powers which are formally vested in the Indian President are exercised by the Prime Minister. Okay, so ಇವರು ಪ್ರಧಾನಮಂತ್ರಿಯವರು ಸರ್ಕಾರದ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಯವರು ಮಾಡುವ ಕಾರ್ಯಗಳು ಯಾವುದೆಂದು ನೋಡಿದಾಗ ಈ ಪ್ರಧಾನಮಂತ್ರಿಯವರು ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಅವರಿಗೆ ಸರ್ಕಾರದ ಮುಖ್ಯ ಧ್ಯೇಯ ಧೋರಣೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವ ಮಹತ್ತರ ಜವಾಬ್ದಾರಿ ಇದ್ದು ಸರ್ಕಾರದ ಏಕತೆ ಮತ್ತು ದಕ್ಷತೆಗೆ ಅವರೇ ಕಾರಣಕರ್ತರು. ಇನ್ನು ಪ್ರಧಾನಿಯವರು ರಾಷ್ಟ್ರದ ನಾಯಕ ಮತ್ತು ವಕ್ತಾರರಾಗಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ರಾಷ್ಟ್ರದ ಜನರ ಮೇಲಿನ ಒಂದು ಜವಾಬ್ದಾರಿಯೆಲ್ಲ ಅವರ ಮೇಲಿದ್ದು ಅವರ ಅಭಿಪ್ರಾಯ ಮತ್ತು ನಿರ್ಧಾರಗಳ ಬಗ್ಗೆ ಮಾಹಿತಿ ಪಡೆಯಲು ಮಾಧ್ಯಮದವರನ್ನು ಹಾತೊರೆಯುತ್ತಾರೆ. ಇನ್ನು ಜನರ ದೃಷ್ಟಿಯಲ್ಲಿ ಅವರೇ ಪಕ್ಷ, ಅವರೇ ಸರ್ಕಾರ, ಹಾಗಾಗಿ ಇಡೀ ರಾಷ್ಟ್ರಕ್ಕೆ ಅವರೇ ಮಿತ್ರ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕ ಎಂಬುದಾಗಿ ಹೇಳಬಹುದು. ಇನ್ನು ಅವರು ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಸಮ್ಮೇಳನಗಳಲ್ಲಿ ದೇಶವನ್ನು ಪ್ರತಿನಿಧಿಸುವುದರ ಜೊತೆಗೆ ವಿದೇಶಗಳೊಡನೆ ಮಾತುಕತೆಯನ್ನು ನಡೆಸಿ ರಾಷ್ಟ್ರದ ಅಭಿವೃದ್ಧಿಗೆ ಒಪ್ಪಂದವನ್ನು ಏರ್ಪಡಿಸುತ್ತಾರೆ. ಹೀಗೆ ಪ್ರಧಾನಮಂತ್ರಿಯವರು ಭಾರತದ ರಾಜಕಾರಣದಲ್ಲಿ ಮತ್ತು ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸುತ್ತಾರೆ. ಸಂವಿಧಾನ ರಾಷ್ಟ್ರಪತಿಯವರಿಗಿಂತ ಹೆಚ್ಚಿನ ಎಲ್ಲ ಅಧಿಕಾರಗಳನ್ನು ಪ್ರಧಾನಿಯವರೇ ಚಲಾಯಿಸುತ್ತಾರೆ ಎಂಬುದನ್ನು ನಾವು ಅವರ ಒಂದು ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಇರುವ ಒಂದು ಜವಾಬ್ದಾರಿಯ ಮುಖಾಂತರದಿಂದ ನಾವು ತಿಳ್ಕೊಳ್ಬಹುದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ Prime Minister and what is the position of Prime Minister in India and what are the powers he enjoys in India. So how he is important to the nation or the country. So what are the duties, what are the responsibility, what are the functions he has to maintain in the government or in the parliament. So it is all about Prime Minister. So it is the Prime Minister who enjoys most of the important powers in the government. So this is about Prime Minister. In next section let us move on to understand Union Council of Ministers. Okay students, so thank you for listening.